ದೇಶದಲ್ಲಿ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಹಾಗೂ ಗರ್ಭಕೊರಳು ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸುತ್ತಿರುವುದರಿಂದ ಮನೆಯಲ್ಲೇ ಸ್ತನ ಕ್ಯಾನ್ಸರ್ ಬಗ್ಗೆ ಪರೀಕ್ಷೆ ಮಾಡಿಕೊಳ್ಳಲು ವೈದ್ಯರ ಸಲಹೆ ಪಡೆದುಕೊಳ್ಳಬೇಕೆಂದು ಹಾಸನದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಖ್ಯಾತ ವೈದ್ಯಾಧಿಕಾರಿ ಭಾರತಿ ರಾಜಶೇಖರ್ ಹೇಳಿದರು. ಪಟ್ಟಣದ ಕೆಂಪೇಗೌಡ ವೃತ್ತದ ಬಳಿ ಇರುವ ಡಾ ನಾರಾಯಣ ಸ್ವಾಮಿ ಕ್ಲಿನಿಕ್ ಬಳಿ ಆಯೋಜಿಸಿದ್ದ ಮಹಿಳೆಯರ ಆರೋಗ್ಯ ತಪಾಸಣೆ, ಸ್ತನ ಕ್ಯಾನ್ಸರ್ ತಪಾಸಣೆ ಮತ್ತು HPV ವ್ಯಾಕ್ಸಿನ್ ಚುಚ್ಚುಮದ್ದು ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ನಂತರ ಮಾತನಾಡಿದ ಅವರು, ಆರೋಗ್ಯವೇ ಮನುಷ್ಯನ ಸಂಪತ್ತು. ದೇಶ ಸಂಪತ್ಭರಿತವಾಗಲು ಆರೋಗ್ಯವೇ ಮುಖ್ಯ. ಮಹಿಳೆಯರು ಸ್ತನ ಕ್ಯಾನ್ಸರ್ ಪತ್ತೆ ಹಚ್ಚಲು ಮನೆಯಲ್ಲೇ ಪರೀಕ್ಷೆ ಮಾಡಿಕೊಳ್ಳಬಹುದು. ಸ್ನಾನ ಮಾಡಿದ ನಂತರ ಸ್ತನಗಳನ್ನು ಕೈಯಿಂದ ಆಕಾರವನ್ನು ನೋಡಿಕೊಳ್ಳಬಹುದು. ಆಕಾರದಲ್ಲಿ ವ್ಯತ್ಯಾಸ ಕಂಡು ಬಂದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬಹುದು. ಗರ್ಭಕೊರಳು ಕ್ಯಾನ್ಸರ್ ಬಗ್ಗೆ 9 ವರ್ಷದಿಂದ 45 ವರ್ಷಗಳ ಒಳಗೆ ವರ್ಷಕ್ಕೆ ಒಮ್ಮೆ ವೈದ್ಯರ ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸಿಕೊಳ್ಳುತ್ತಿದ್ದರೆ ಉತ್ತಮ. ಜನ್ಮ ನೀಡುವ ತಾಯಿ ಆರೋಗ್ಯವಾಗಿದ್ದರೆ ಮುಂದಿನ ಪೀಳಿಗೆಗಳು ಆರೋಗ್ಯವಾಗಿರುತ್ತವೆ. ಆರೋಗ್ಯದಲ್ಲಿ ಶರೀರಕ್ಕೆ ಮಾತ್ರ ಮನ್ನಣೆ ಕೊಡಬಾರದು, ಜೊತೆಗೆ ಆಧ್ಯಾತ್ಮಿಕವಾಗಿ ಬೆಳೆಯಬೇಕು. HPV ವ್ಯಾಕ್ಸಿನ್ ಹಾಕಿಸಿಕೊಳ್ಳುವುದರಿಂದ ಮುಂದೆ ಕ್ಯಾನ್ಸರ್ ಬರದಂತೆ ತಡೆಗಟ್ಟಬಹುದು. ದೇಶದಲ್ಲಿ ಗರ್ಭಗಂಟಲಿನ ಕ್ಯಾನ್ಸರ್ ವೈರಸ್ ಸೋಂಕು ತಗಲದಂತೆ ನೋಡಿಕೊಳ್ಳಬೇಕು. ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದರೆ ಆನಂತರ HPV ಕಣಗಳು ಅಲ್ಲೇ ಉಳಿಯುತ್ತವೆ. 40-45 ವರ್ಷಗಳ ಸಮಯದಲ್ಲಿ ಇದು ಕಾಣಿಸಿಕೊಂಡು ಮನುಷ್ಯನ ಜೀವವನ್ನೇ ಹಿಂಡುತ್ತವೆ. ಆದ್ದರಿಂದ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು. ಜಂಕ್ ಫುಡ್, ಬೇಕರಿ ಪದಾರ್ಥಗಳಿಂದ ದೂರವಿರಬೇಕು. ಚಿಕ್ಕ ವಯಸ್ಸಿನಲ್ಲಿ ಮದುವೆ, ಧೂಮಪಾನ, ಮದ್ಯಪಾನದಿಂದ ದೂರವಿರಬೇಕು ಎಂದರು. ಡಾ ನಾರಾಯಣಸ್ವಾಮಿ ಮಾತನಾಡಿ, ಪ್ರತಿ ತಿಂಗಳು ಮಹಿಳೆಯರು ಸ್ತನ ಕ್ಯಾನ್ಸರ್ ಪರೀಕ್ಷೆ ಮಾಡಿಕೊಳ್ಳಬೇಕು. ಆರಂಭದಲ್ಲಿ ವೈದ್ಯರ ಸಲಹೆ ಪಡೆಯಬೇಕು. ಸ್ತನಗಳಲ್ಲಿ ಗಂಟು ಕಂಡು ಬಂದರೆ ಕೂಡಲೇ ವೈದ್ಯರಲ್ಲಿ ತಪಾಸಣೆಗೆ ಒಳಗಾಗಬೇಕು. ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವ್ಯಾಕ್ಸಿನ್ ನೀಡಲು ತೀರ್ಮಾನಿಸಿದ್ದು, ಹೊರಗಡೆ 2,000ಕ್ಕೂ ಅಧಿಕ ಹಣ HPV ವ್ಯಾಕ್ಸಿನ್ ದರವಿದ್ದು, ಆದರೆ ನಾವು 1,300 ರೂಪಾಯಿಗಳಿಗೆ HPV ವ್ಯಾಕ್ಸಿನ್ ನೀಡುತ್ತಿದ್ದೇವೆ. ಇದರ ಸದುಪಯೋಗವನ್ನು ಬೇಲೂರಿನ ಮಹಿಳೆಯರು ಪಡೆದುಕೊಳ್ಳಬೇಕು. ಅಲ್ಲದೆ ಗಂಡಸರು ವರ್ಷಕ್ಕೊಮ್ಮೆ ಕ್ಯಾನ್ಸರ್ ಬಗ್ಗೆ ತಪಾಸಣೆ ಮಾಡಿಸಿಕೊಂಡರೆ ಒಳ್ಳೆಯದು ಎಂದರು. ಸ್ತನಗಳ ಕ್ಯಾನ್ಸರ್ ಸಹ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಾಣಿಸ್ಕೊತಾ ಇದೆ. ಪ್ರತಿ 4 ನಿಮಿಷಕ್ಕೆ ಒಂದು ಮಹಿಳೆಯಲ್ಲಿ ಸ್ತನದ ಕ್ಯಾನ್ಸರ್ ಕಾಣಿಸ್ಕೊತಾ ಇದೆ. ಸೊ ಈ ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳುವ ಉದ್ದೇಶ ಏನು, ಕಾರಣಗಳು ಅಂತ ನೀವು ಕೇಳ್ಬೋದು. ಒಂದು, ನಾನು ಹೇಳ್ದಂಗೆ ಸರ್ವೈಕಲ್ ಕ್ಯಾನ್ಸರ್ಗೆ HPV ವೈರಸ್ನಿಂದ 99.9% HPV ವೈರಸ್ನಿಂದ ಕಾಯಿಲೆ ಕಾಣಿಸ್ಕೊತಾ ಇದೆ. ಸ್ತನದ ಕ್ಯಾನ್ಸರ್ಗೆ ಏನು ಕಾರಣ? ಸ್ತನದ ಕ್ಯಾನ್ಸರ್ ಅನುವಂಶಿಯಾಗಿ ಬರ್ಬೋದು. ತಾಯಿಗೆ ಚಿಕ್ಕಮ್ಮನಿಗೆ ದೊಡ್ಡಮ್ಮನಿಗೆ ಕ್ಯಾನ್ಸರ್ ಇದ್ದರೆ ನಿಮ್ಗಳಿಗೆ ಬರುವಂಥ ಸಾಧ್ಯತೆ ಇರುತ್ತೆ ಸ್ತನದ ಕ್ಯಾನ್ಸರ್. ಮನೆಯಲ್ಲಿ ಯಾರಿಗಾದ್ರೂ ಬೇರೆ ಕ್ಯಾನ್ಸರ್ಗಳಿದ್ರೆ, ಅನ್ನನಾಳದ ಕ್ಯಾನ್ಸರು, ಗುದದ್ವಾರದ ಕ್ಯಾನ್ಸರ್ ಇದ್ದರೆ ಮಹಿಳೆಯರಲ್ಲೂ ಬರ್ಬೋದು. ಸೊ ಮತ್ತು ಜೊತೆಗೆ ಜೀವನ ಶೈಲಿ, ಹೆಚ್ಚು ಗೊಜ್ಜಿನ ಪದಾರ್ಥಗಳನ್ನು ಉಪಯೋಗಿಸೋದು, ವ್ಯಾಯಾಮ ಮಾಡದೇ ಇರೋದು, ಮಗುವಿಗೆ 2 ವರ್ಷದವರೆಗೂ ಹಾಲು ಉಣಿಸ್ತಾ ಇರೋದು, ಎದೆ ಹಾಲು ಉಣಿಸ್ತಾ ಇರೋದು, ಈ ಎಲ್ಲ ಕಾರಣಗಳಿಂದ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಕಾಣಿಸ್ಕೊತಾ ಇದೆ. ಸೊ ಹೇಗಪ್ಪ ತಡೆಯೋದು ಈ ಕ್ಯಾನ್ಸರ್ನ? ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್, ದಂತ ವೈದ್ಯ ಲೋಕೇಶ್ವರ್, ಶಿವಾನಿ ಮೆಡಿಕಲ್ ಮಾಲೀಕ ಸತೀಶ್, ಹಾಸನ ಆಸ್ಪತ್ರೆ ನರ್ಸ್ಗಳು, ಆಸ್ಪತ್ರೆ ಸಿಬ್ಬಂದಿಗಳು ಇದ್ದರು. ಗಣೇಶ್, TV 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.